ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ಈ ರೀತಿಯಾಗಿ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸಿಬಿಟ್ಟು ತುಂಬಾ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು ಹಾಗೂ ಕಡಿಮೆನೇ ಆಗ್ತಾ ಇಲ್ಲ. ಯಾವುದೇ ಒಂದು ಹೇರ್ ಡ್ರೈ ಆಗಿರ್ಬೋದು ಅಥವಾ ಹೇರ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾ ಬಂದು ಸ್ನೇಹಿತರೆ, ನಮ್ಮ ಕೂದಲು ತುಂಬಾ ಬ್ಲ್ಯಾಕ್ ಆಗೋದನ್ನು ಕಡಿಮೆ ಮಾಡಿಬಿಟ್ಟಿದ್ದೀವಿ ಸ್ನೇಹಿತರೆ. ನ್ಯಾಚುರಲಾಗಿ ನಾವು ಯಾವ ರೀತಿಯಾಗಿ ನಾವು ಹೇರ್ ಡ್ರೈಗಳನ್ನ ಬಳಸಬೇಕು ಅಂತ ಇವತ್ತು ನಾನು ಹೇಳ್ಕೊಡ್ತೇನೆ ಸ್ನೇಹಿತರೆ. ಸ್ವಲ್ಪ ಜನದಂತೂ ತೆಳಗಡೆನೆ ತುಂಬಾ ವೈಟ್ ಹೇರ್ ಸಮಸ್ಯೆ, ಒಳಗಡೆ ಅಂದರೆ ಮೇಲ್ಗಡೆ ಜಾಸ್ತಿ ವೈಟ್ ಹೇರ್ಸ್ ಇರೋದಿಲ್ಲ, ಒಳಗಡೆ ಜಾಸ್ತಿ ವೈಟ್ ಹೇರ್ಸ್ ಇರುತ್ತೆ. ಈ ರೀತಿ ಕೂಡ ಸಮಸ್ಯೆ ಆಗ್ತದೆ. ತುಂಬಾ ನ್ಯಾಚುರಲ್ ಆಗಿ ನಾವು ಈ ಒಂದು ಹೇರ್ ಡ್ರೈನ ಟ್ರೈ ಮಾಡ್ಬೋದು ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಹಾಗೂ ನಮ್ಮ ಕೂದಲು ತುಂಬಾ ವೇಗವಾಗಿ ನಾವು ಬ್ಲ್ಯಾಕ್ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿಯಾಗಿ ನಾವು ಯಾವುದೇ ಒಂದು ಸಿರಮ್ನ ಯೂಸ್ ಮಾಡದೆ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ನಾವು ಈ ಒಂದು ಹೇರ್ ಪ್ಯಾಕ್ನ ನಾವು ಹಚ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಹಾಗೂ ಈ ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಪ್ಯಾಕ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೋತಾ ಇರೋದು ಸ್ನೇಹಿತರೆ. ತೊಗೊಂಡ್ಬಿಟ್ಟು ನೆಕ್ಸ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬೇಕು ಅಂತ ತಿಳಿಸ್ಕೊಡ್ತೇನೆ. ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ, ನಾವು ಮನೆಯಲ್ಲಂತೂ ಲೆಮನ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ನಮ್ಮ ತಲೆಯಲ್ಲಿ ಎಷ್ಟೇ ಒಂದು ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಆ್ಯಂಡ್ ಹಾಫಷ್ಟು ನಾನು ಲೆಮನ್ನ ತೊಗೋತಾ ಇರೋದು. ಲೆಮನ್ ಜ್ಯೂಸ್ನ ಇದ್ರ ಒಳಗಡೆ ಈಸಿಯಾಗಿ ಅಷ್ಟು ಲೆಮನ್ ಜ್ಯೂಸ್ ಈ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ನಮ್ಮ ತಲೆಯಲ್ಲಿ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಹಾಗೂ ಎಷ್ಟೇ ಒಂದು ತಲೆಯಲ್ಲಿ ಗುಳ್ಳೆಗಳ ಸಮಸ್ಯೆ ಇದ್ದರೂ ಹಾಗೂ ಸ್ಕ್ಯಾಲ್ಪ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಆ್ಯಂಡ್ ಡ್ಯಾಂಡ್ರಫ್ ಅಂತೂ ತುಂಬಾ ಜಾಸ್ತಿ ಆಗೋದ್ರಿಂದ ನಮ್ಮ ತಲೆ ಕೂಡ ತುರಿಕೆ ಆಗ್ತಾ ಸ್ನೇಹಿತರೆ. ನೋಡಿ, ನಾನು ಇವಾಗ ಹಾಫಷ್ಟು ಲೆಮನ್ ಜ್ಯೂಸ್ನ ತೆಕ್ಕೊಂಡಿರೋದು. ಇದ್ರ ಒಳಗಡೆ ಇರುವಂಥ ಬೀಜಗಳನ್ನ ಸಪ್ರೇಟ್ ಮಾಡ್ಕೊಂಡ್ಬಿಡಿ ಒಂದು ಸ್ಪೂನ್ನ ಸಹಾಯದಿಂದ. ನೀವು ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಈ ರೀತಿ ಲೆಮನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಯಾವುದೇ ಒಂದು ವಸ್ತುನ ಯೂಸ್ ಮಾಡದೆ ಹಾಗೆ ನೀವು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ನೋಡಿ, ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಈ ಒಂದು ಬ್ರೂ ಪ್ಯಾಕೆಟ್ ಅಂದರೆ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು. ನಮ್ಮ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಇದರಿಂದ ನಾವು ಬಗೆಹರಿಸ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಮ್ಮ ಕೂದಲು ಬುಡದಿಂದ ಕಪ್ಪಗೆ ಬೆಳೆಯೋ ಹಾಗೆ ಈ ಒಂದು ಬ್ರೂ ಪೌಡರ್ ಮಾಡುತ್ತೆ. ನೋಡಿ, ಇವಾಗ 1 ಪಾಕೆಟ್ ಅಷ್ಟು ನಾನು ಬ್ರೂ ಪೌಡರ್ನ ಹಾಕೋತಾ ಇರೋದು. ನೀವು ಯಾವುದೇ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಕೊಳ್ಬೋದು ಕಾಫಿ ಪೌಡರ್ನ ಸ್ನೇಹಿತರೆ. ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಈ ಒಂದು ಕಾಫಿ ಪೌಡರ್ನಿಂದ ನಿಮ್ಮ ಕೂದಲು ತುಂಬಾ ಶೈನಿಯಾಗಿ ಬೆಳೀತಾ ಹೋಗುತ್ತೆ ಆ್ಯಂಡ್ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಕಾಫಿ ಪೌಡರ್ ಅಂತೂ ಹಾಕ್ಕೊಂಡಿರೋದಾಗಿದೆ. ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿರೋದು ಆಗಿದೆ. ಈ 2 ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ ತಕ್ಷಣ ಇದರೊಳಗಡೆ ನಾನು ನೋಡಿ ನ್ಯಾಚುರಲ್ ಆಗಿ ಇರುವಂಥ ಹೀನಾ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು. ಅಂದರೆ ಹೀನಾ ಮೆಹಂದಿನ ಸ್ನೇಹಿತರೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಕೂಡ ಬಳಸಿರೋದಿಲ್ಲ ಸ್ನೇಹಿತರೆ. 1 2 ಸ್ಪೂನಷ್ಟು ಹಾಕ್ಕೊಂಡಿರೋದು. ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಈ ಒಂದು ಬೌಲಲ್ಲಿ ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು. ನೋಡಿ, ನಮ್ಮ ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಬರಬೇಕು ಈ ಒಂದು ಪ್ಯಾಕ್ನ. ಆ್ಯಂಡ್ ಇದನ್ನು ಈ ರೀತಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಇದನ್ನು ಮಾಡ್ಕೊಂಡಿದ್ದ ತಕ್ಷಣ ಸ್ನೇಹಿತರೆ ಒಂದು ಹಾಫ್ ಆನ್ ಅವರ್ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ಹಾಫ್ ಆನ್ ಅವರ್ ಬಿಟ್ಟ ತಕ್ಷಣ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ, ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಯಾವ ರೀತಿ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಇವಾಗ ರೆಡಿ ಆಗಿರುವಂಥದ್ದು. ನೋಡಿ, ನಾನು ವೈಟ್ ಹೇರ್ಸ್ ಕೂಡ ನಮ್ಮ ತಲೆಯಲ್ಲಿ ತೋರಿಸ್ತೀನಿ. ಈ ರೀತಿ ಒಳಗಡೆ ತುಂಬಾ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಆಗ್ತಾ ಇರೋದು. ಮೇಲ್ಗಡೆ ನೋಡಿ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಇದೆ, ಆದರೆ ಒಳಗಡೆ ತುಂಬ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಆಗಿದೆ. ಅಂದರೆ ಬುಡದಿಂದ ನೀವು ವೈಟ್ ಹೇರ್ಸ್ನ ಕಪ್ಪು ಮಾಡ್ಕೊಳ್ಬೋದು. ನೋಡಿ, ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ ಯಾವ ರೀತಿ ಬ್ಲ್ಯಾಕ್ ಕಲರ್ಗೆ ಬಂದಿದೆ ಅಂತ. ಇದನ್ನು ಈ ರೀತಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ನಾನು ಬಿಟ್ಟಿರೋದು. ಆ್ಯಂಡ್ ಯಾಕಂದರೆ ಇದರೊಳಗಡೆ ಲಿಂಬೆ ಹಣ್ಣನ್ನು ನಾನು ಯೂಸ್ ಮಾಡಿರೋದಲ್ವ, ಅದಕ್ಕೋಸ್ಕರ ಬೇಗವಾಗಿ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಒಂದು ಬ್ರಷ್ನ ಸಹಾಯದಿಂದ ಚೆನ್ನಾಗಿ ನಿಮ್ಮ ಹೇರ್ಸ್ಗೆ ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಇದನ್ನು ಅಪ್ಲೈ ಮಾಡ್ಕೋತಾ ಬನ್ನಿ. ಹಾಗೂ ನೀವು ಕೂಡ ಪರ್ಮನೆಂಟಾಗಿ ನಿಮ್ಮ ವೈಟ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನೋಡಿ, ಇದನ್ನು ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ 1 ಅವರ್ ಅಥವಾ ಒಂದು ಹಾಫ್ ಆನ್ ಅವರ್ ಇದನ್ನು ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು. ನಾರ್ಮಲ್ ವಾಟರ್ನಿಂದ ನೀವು ತಲೆ ಸ್ನಾನನ ಮಾಡ್ಕೊಂಡ್ಬಿಡಿ.
ನೆಕ್ಸ್ಟ್ ಡೇ ನೀವು ಶಾಂಪೂನ ಹಾಕ್ಕೊಳ್ಬೋದು ಸ್ನೇಹಿತರೆ. ನೋಡಿ ಇವಾಗ ಅಷ್ಟು ಅಪ್ಲೈ ಮಾಡ್ಕೋತಾ ಇರೋದು, ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡ್ಬಿಡಿ. ನಿಮಗೂ ಕೂಡ ಇವತ್ತಿನೊಂದು ಹೇರ್ ಕೇರ್ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸ್ನೇಹಿತರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದೇ ರೀತಿಯಾದಂಥ ನ್ಯಾಚುರಲ್ ಆಗಿರುವಂಥ ಟಿಪ್ಸ್ಗಳಿಗೋಸ್ಕರ ನನ್ನೊಂದು ಚಾನಲ್ನ ನೀವು ಕೂಡ ಫಾಲೋ ಮಾಡೋದು ಮರಿಬೇಡಿ. ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಸ್ನೇಹಿತರೆ. ಬಾಯ್ ಬಾಯ್.